ಇದು ನೋಡಿ, ನೀವು ಡ್ರ್ಯಾಗನ್ ಸೋರೆ ಅಂತ ಹೇಳ್ತಾರೆ ಇದಕ್ಕೆ. ನೋಡಿ, ಡ್ರ್ಯಾಗನ್ ಚೈನೀಸ್ ಡ್ರ್ಯಾಗನ್ ಬರುತ್ತಲ್ಲ, ಆ ಗೊಂಬೆ ತರ ಇದೆ. ಇದು ಎಳ್ಳು ಮತ್ತೆ ಸೂರ್ಯಕಾಂತಿ ಬೀಜದ ಉಂಡೆ. ಇದು ಅಗಸೆ ಬೀಜ, ಕುಂಬಳ ಬೀಜದ ಉಂಡೆ. ಇದು 9 ಬೀಜಗಳ ಉಂಡೆ. ಇದು ಡ್ರೈ ಫ್ರೂಟ್ಸ್ ಲಡ್ಡು. ಅವರೇ ಬೆಳೆಯಿಂದ ಗುಲಾಬ್ ಜಾಮೂನ್ ಮಾಡಿದೀವಿ. ಓಕೆ. ಆಮೇಲೆ ಪಾಯಸ, ಓಕೆ. ಇದಕ್ಕೆ ಗಸಗಸೆ ಆಮೇಲೆ ಅವರೇ ಬೇಳೆ ಮಿಕ್ಸ್ ಮಾಡಿ ಈ ಸತಿ ಅವರೆಕಾಳು ಐಸ್ ಕ್ರೀಮ್ ಮಾಡಿದೀವಿ. ಅವರೆಕಾಳು ಐಸ್ ಕ್ರೀಮ್ ಮತ್ತೆ ಬೆಲ್ಲ ಕಾಳ್ಮೆಣಸು, ಅದು ಸ್ಪೆಷಲ್. ಅವರೆಕಾಯಿಂದ ಮಾಡಿರುವಂತ ಐಸ್ ಕ್ರೀಮ್ ಟ್ರೈ ಮಾಡ್ತಾ ಇದೀನಿ, ನೋಡೋಣ ಹೆಂಗಿದೆ ಅಂತ. ಇದು ಕಲರ್ ಹೆಂಗಿದೆ ನೋಡಿ. ಕ್ಯಾರೆಟ್ ಗೆಣಸು. ಇದು ಕ್ಯಾರೆಟ್ ಗೆಣಸು. ಇದು ಬೀಟ್ರೂಟ್ ಗೆಣಸು. ಈ ಮೇಳದಲ್ಲಿ ಟ್ರೆಡಿಷನಲ್ ಆಗಿ ಇದು ಏನಂತಂದ್ರೆ ಗ್ರಾಹಕರಿಗೂ ಮತ್ತೆ ರೈತರಿಗೂ ಡೈರೆಕ್ಟ್ ಲಿಂಕ್ ಆಗ್ಬೇಕು ಅನ್ನೋ ಕಾರಣಕ್ಕೆ ನಾವು ಈ ಮೇಳನ ನಾವು ಪ್ರತಿ ತಿಂಗಳು ಮಾಡ್ತಾ ಬರ್ತಿದ್ದೀವಿ. ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನೋಡಿರಬಹುದು, ಡಿಸೆಂಬರ್ 13-14ನೇ ತಾರೀಕು ಈ ಮೇಳ ನಡೀತಾ ಇದೆ ಅಂತ ಒಂದು ಪೋಸ್ಟ್ ಹಾಕಿದ್ದೆ. ನೀವು ವಿಸಿಟ್ ಮಾಡೋಕ್ಕಾಗಿರ್ಲಿಲ್ಲ ಅಂತಂದ್ರೆ ನೋ ವರೀಸ್, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಾನು ರೀಸೆಂಟ್ ಆಗಿ ಮಾಡಿದಂತಹ ಒಂದಷ್ಟು ಎಕ್ಸಿಬಿಷನ್ ಮತ್ತು ಮೇಳಗಳ ವಿಡಿಯೋಸ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಮಸ್ಕಾರ ವರ್ಲ್ಡ್, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಆಶಿಗೌಡ ಯೂಟ್ಯೂಬ್ ಚಾನಲ್. ಬನ್ನಿ, ಮಾಗಿ ಸಂಭ್ರಮ ಹೇಗ್ ನಡೀತಾ ಇದೆ ನೋಡೋಣ. ವೆಲ್ಕಮ್. ಮಾಗಿ ಸಂಭ್ರಮ ಇದೊಂದು ವಿಶೇಷವಾಗಿರೋ ಮೇಳ ಅಂತಾನೆ ಹೇಳ್ಬೋದು. ಅಂದ್ರೆ ಏನ್ ವಿಂಟರ್ ಸ್ಟಾರ್ಟ್ ಆಗಿದೆ, ಅದಕ್ಕೊಂದು ವಿಶೇಷವಾಗಿ ಒಂದು ಮೇಳ ನಡೆಸ್ತಾ ಇದ್ದಾರೆ. ಆರ್ಗನೈಸರ್ ಬಂದು ಸಹಜ ಸಮೃದ್ಧ ಅವರು. ನಮ್ಮ ಮೈಸೂರಿನ ನಂಜರಾಜ ಬಹುದು ಛತ್ರದಲ್ಲಿ ಈ ಮೇಳ ನಡೀತಿರೋ ಅಂತದ್ದು. ಹಲವಾರು ವಿಶೇಷವಾಗಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಗಳನ್ನ ಡಿಸ್ಪ್ಲೇ ಮಾಡಿದ್ದಾರೆ. ಎಕ್ಸಿಬಿಷನ್ ಕಮ್ ಸೇಲ್ ಅಂತಾನೆ ಹೇಳ್ಬೋದು. ಬನ್ನಿ, ಹೇಗ್ ನಡೀತಾ ಇದೆ ನೋಡೋಣ. ವೆಲ್ಕಮ್. ನನ್ನ ಹೆಸರು ಮೋಹನ್ ಕುಮಾರ್ ಅಂತೇಳಿ, ನಾವು ತಿಪ್ಟೂರಿಂದ ಬಂದಿದ್ದೀವಿ. ನಮ್ದು ಆಕ್ಚುಲಿ 2006ರಿಂದ ನೈಸರ್ಗಿಕ ಕೃಷಿ, ಮತ್ತೆ 2016ರಿಂದ ನಾವು ಮೌಲ್ಯವರ್ಧನೆ ಮಾಡಿ ನಾವೇ ಮಾರ್ಕೆಟೇ ಮಾಡ್ತಾ ಇದೀವಿ. ನಮ್ದು ಆಕ್ಚುಲಿ ಒಂದು 32 ಪ್ರಾಡಕ್ಟ್ ಮಾಡ್ತೀವಿ ಮನೆಯಲ್ಲೇ. ನಮ್ಮ ವಸ್ತುಗಳಲ್ಲಿ ಬಿಳಿ ಉಪ್ಪು, ಸೋಡಾ, ಮೈದಾ, ಸಕ್ಕರೆ ಬಳಸ್ದಂಗೆ ಮನೆಯಲ್ಲೇ ಮಾಡಿರ್ತಕ್ಕಂಥ ಆಹಾರಗಳು, ಮತ್ತೆ ಕೊಬ್ಬರಿ ಎಣ್ಣೆಲಿ ಕರೆದಂಥ ಆಹಾರಗಳಿರ್ತವೆ. ನಮ್ದೆಲ್ಲ ಫಾರ್ಮರ್ ಟು ಕನ್ಸ್ಯೂಮರ್ ಪ್ಲಾನ್, ನೋ ಮಿಡ್ಲ್ ಮ್ಯಾನ್. ನಾವೆಲ್ಲೂ ಕೂಡ ಬೇರೆಯವರಿಗೆ ಕೊಡ್ತಾ ಇಲ್ಲ. ನಮ್ಮದೇ ಒಂದು ಸಂತೆ, ರೈತ ಸಂತೆಗಳು ಮುಖಾಂತರ ನಾವೇ ಮಾರ್ಕೆಟೇ ಮಾಡ್ತಾ ಇದ್ವಿ. ನಮ್ದು ಆಕ್ಚುಲಿ ತುಂಬಾ ಇದನ್ನ ಇಷ್ಟಪಟ್ಟು ನಮ್ಮ ಕಸ್ಟಮರ್ಸ್ ಎಲ್ಲವ, ನಮ್ಮ ಇವರೆಲ್ಲವ ನಮ್ದೊಂದು FDA ಕೊಡಿಸಿದ್ದಾರೆ. FDA ಅಂದ್ರೆ ಅಮೆರಿಕನ್ ಎಕ್ಸ್ಪೋರ್ಟ್ದು. ಹಂಗಾಗಿ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದೀವಿ. ರೈತ ಸ್ವಾವಲಂಬಿ, ಸ್ವಾಭಿಮಾನಿಯಾಗಿ ಬದುಕಬೇಕು ಅಂದ್ರೆ ಮೌಲ್ಯವರ್ಧನೆ ಮಾಡಬೇಕು, ಮತ್ತೆ ಅವನೇ ಮಾರಾಟ ಮಾಡಬೇಕು. ಅವಾಗ ಅವನು ಸದೃಢ ಭಾರತವನ್ನು ಸೃಷ್ಟಿಸುವಲ್ಲಿ ಅವನ ಪಾತ್ರ ದೊಡ್ಡದಾಗಿರುತ್ತೆ ಅಂತ ಹೇಳ್ತಾ, ನೀವೆಲ್ಲರೂ ಸ್ಪೆಷಲ್ ಪ್ರಾಡಕ್ಟ್ ತೋರಿಸಬಹುದಾ? ಅಂದ್ರೆ ನಮ್ಮ ಬದುಕಿನ ದಿಕ್ಕನ್ನ ಬದಲಾಯಿಸಿದಂತ ಆಹಾರ ಇದೊಂದೇ. ಓಕೆ. ಯಾಕೆಂದ್ರೆ ನಾವು ಮೊದಲು ಶುರು ಮಾಡಿದ್ದು ಭಸ್ಮ ಅಂದ್ರೆ ವಿಭೂತಿ ಮಾಡೋದನ್ನ ಮಾಡಿದ್ವಿ. ಅದಾದ್ಮೇಲೆ ಅದು ಕೈ ಹಿಡಿಲ್ಲ. ಅದಾದ್ಮೇಲೆ ಮಾಡಿದ್ದೆ ಹುರಿ ಹಿಟ್ಟು. ಇದು ನಮಗೆ ಒಂದು ದೊಡ್ಡ ಎಂಪ್ಲಾಯಿ ಎಷ್ಟು ಒಬ್ಬ ಡಾಕ್ಟರ್ ಸಂಬಳ ತಗೋತಾರ ಅಷ್ಟನ್ನ ಇದು ಕೊಡ್ತಾ ಐತೆ. ಒಳ್ಳೆ. ಇದು ಏನಕ್ಕೆ ಯೂಸ್ ಮಾಡೋದು, ಯಾವ ರೀತಿ ಯೂಸ್ ಮಾಡ್ತಾರೆ? ಇದರಲ್ಲಿ ರಾಗಿನ ಪಫ್ ಮಾಡ್ತೀವಿ, ಅಂದ್ರೆ ಹವಲು ಮಾಡಿ ಅದಕ್ಕೆ ಏಲಕ್ಕಿ, ಕೊಬ್ಬರಿ, ಬೆಲ್ಲ ಹಾಕಿರ್ತೀವಿ. ಇದನ್ನ ಹಸಿವಾದಾಗ ಹೀಗೆ ತಿನ್ಬೋದು, ಹಾಲಿನ ಜೊತೆ ಹಾಕೊಂಡು ಕುಡಿಬಹುದು, ತುಪ್ಪ ಹಾಕಿ ಉಂಡೆಗಳ ತರ ಬೇಕಾದ್ರೆ ಮಾಡ್ಕೋಬಹುದು. ಯಾವ ವಯೋಮಾನದಲ್ಲಿ ಬೇಕಾದ್ರೂ, 1 ವರ್ಷದ ಮೇಲ್ಪಟ್ಟು ಯಾರು ಬೇಕಾದ್ರೂ ಇದನ್ನ ಯೂಸ್ ಮಾಡ್ಬೋದು. ಹಾಗಾಗಿ ಇದು ಉತ್ತಮವಾದ ಹೆಲ್ತ್ ಬೆನಿಫಿಟ್ ಇದೆ. ಎಲ್ಲರೂ ಕೂಡ ಅಂದ್ರೆ ರೈತನಾದವನು ಕೂಡ ಮೌಲ್ಯವರ್ಧನೆ ಮಾಡಿ ಅವನು ಏನ್ ಬೆಳೀತಾನೆ ಅದನ್ನ ಮೌಲ್ಯವರ್ಧನೆ ಮಾಡಿ ಮಾರ್ಕೆಟ್ ಮಾಡೋದ್ರಿಂದ ಹೆಚ್ಚಿನ ಪ್ರಯೋಗ ಇರುತ್ತೆ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ನಮಸ್ಕಾರ. ತಮ್ಮ ಫೋನ್ ನಂಬರ್ ಹೇಳ್ಬಿಡಿ. ನನ್ನ ಮೊಬೈಲ್ ನಂಬರು 8217432873. ಇದೇನು ಸರ್? ಎಳ್ಳು ಮತ್ತೆ ಸೂರ್ಯಕಾಂತಿ ಬೀಜದ ಉಂಡೆ. ಇದು ಅಗಸೆ ಬೀಜ, ಕುಂಬಳ ಬೀಜದ ಉಂಡೆ. ಇದು 9 ಬೀಜಗಳ ಉಂಡೆ. ಇದು ಡ್ರೈ ಫ್ರೂಟ್ಸ್ ಲಡ್ಡು. ಇವೆರಡು ಬಗ್ಗೆ ಹೇಳ್ಬೇಕಂದ್ರೆ ಪರ್ಟಿಕ್ಯುಲರಿ ವುಮೆನ್ಸ್ ಲಡ್ಡು. ನೀವು ಕೂಡ ಮನೆಗಳಲ್ಲಿ ನಿಮ್ಮ ಹೆಣ್ಮಕ್ಳುಗಳಿಗೆ ಯಾರ್ಯಾರ PCOD ಸಮಸ್ಯೆ ಇದ್ರೆ ಈ ಅಗಸೆ ಬೀಜ, ಕುಂಬಳ ಬೀಜ ಉಂಡೆಯನ್ನ ಅಥವಾ ಪುಡಿಯನ್ನ ಅಂದ್ರೆ ಪೀರಿಯಡ್ ಆದ 1 ದಿನದಿಂದ 14 ದಿನಗಳವರೆಗೆ ಯೂಸ್ ಮಾಡೋದು. ಸ್ವಲ್ಪ ಪ್ರಮಾಣದಲ್ಲಿ 1 ಚಮಚ ಇಲ್ಲ 2 ಚಮಚ. ಇನ್ನ ಎಳ್ಳು ಮತ್ತೆ ಸೂರ್ಯಕಾಂತಿಯನ್ನ 15 ದಿವಸದಿಂದ 28 ದಿನದವರೆಗೆ 1 ಚಮಚ ಇಲ್ಲ 2 ಚಮಚ ಯೂಸ್ ಮಾಡೋದ್ರಿಂದ ಅವರಲ್ಲಿ ಹ್ಯುಮಿನಿಟಿ ಜಾಸ್ತಿ ಆಗುತ್ತೆ. ಅಂದ್ರೆ ನಮ್ಗೇನು ಹೊಟ್ಟೆ ನೋವು ಬರೋದಿರ್ಬೋದು, ಬ್ಲೀಡಿಂಗು, ಅಂದ್ರೆ ಲಾಂಗ್ ಪೀರಿಯಡ್ ಇರೋದು, ಅವೆಲ್ಲ ಕಂಟ್ರೋಲಿಗೆ ಬರುತ್ತೆ. ಮತ್ತೆ ಹೆಣ್ಮಕ್ಳಲ್ಲಿ ಅದು ಫಿಸಿಕಲ್ ಸ್ಟ್ರೆಂತ್ ಬರುತ್ತೆ ಅಂತ ಹೇಳ್ತಾ ದಯಮಾಡಿ ಎಲ್ಲರೂ ಕೂಡ ಇದು ಉಪಯೋಗ ಪಟ್ಕೊಳ್ಳಿ. ನಮ್ದು ಈ ಕಸ್ಟಮರ್ಸ್ ರಿಪ್ಲೈ, ಆಕ್ಚುಲಿ ಕಸ್ಟಮರ್ ಇಂದ ಫೀಡ್ಬ್ಯಾಕ್ ಬಂದಿರೋದು ಮತ್ತೆ ಬೆನಿಫಿಟ್ ಆಗಿರೋರು ನಮಗೆ ರಿಪ್ಲೈ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿದೆ. ನೀವು ಮಾಡ್ಕೊಳ್ಳಿ, ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಇಲ್ಲ ಬೇಕು ಅಂದ್ರೆ ನಮ್ಮ ಮೊಬೈಲ್ ನಂಬರ್ಗೆ ಫೋನ್ ಮಾಡಿದ್ರೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ಕೊಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಕೇಶವಮೂರ್ತಿ ಅಂತ, ಸಹಜ ಸಮೃದ್ಧ ಮೈಸೂರು. ಮಾಗಿ ಸಂಭ್ರಮ ಯಾಕೆ ಅಂತಂದ್ರೆ ಈ ಚಳಿಗಾಲದಲ್ಲಿ ಕೆಲವೊಂದು ತಳಿಗಳು ನಮ್ಗೆ ಹಾರ್ವೆಸ್ಟ್ ಬರುತ್ತೆ. ಕೆಲವೊಂದು ಎಕ್ಸಾಂಪಲ್ ಅಂತಂದ್ರೆ ಅವರೇ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಮತ್ತೆ ಸೋರೆ ತಳಿಗಳಾಗಿರ್ಬೋದು,
ಮತ್ತೆ ನಮ್ಮ ಜೋಳಗಳಾಗಿರ್ಬೋದು, ರಾಗಿಗಳಾಗಿರ್ಬೋದು, ಹಾರ್ವೆಸ್ಟಿಂಗ್ ಟೈಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸಂಕ್ರಾಂತಿವರೆಗೂ ನಮ್ಗೆ ಕೊಯ್ಲಿನ ಟೈಮ್. ಹಾಗೇನೆ ಇಲ್ಲಿ ನೀವು ಡೈವರ್ಸಿಟಿ ನೋಡ್ಬೋದು. ಈ ಸೋರೆ ತಳಿಗಳು ಇದಾವಲ್ಲ, ಇದ್ರಲ್ಲಿ ನಮ್ಮಲ್ಲಿ ವೈವಿಧ್ಯತೆ ತುಂಬಾ ಇದೆ ಸೋರೆಗಳಲ್ಲಿ. ಅಂದ್ರೆ ಪ್ರತಿಯೊಂದ್ರಲ್ಲೂ ವೈವಿಧ್ಯತೆ ಇದೆ. ಇದು ನೋಡಿ, ನೀವು ಡ್ರ್ಯಾಗನ್ ಸೋರೆ ಅಂತ ಹೇಳ್ತಾರೆ ಇದಕ್ಕೆ. ನೋಡಿ, ಚೈನೀಸ್ ಡ್ರ್ಯಾಗನ್ ಬರುತ್ತಲ್ಲ, ಆ ಗೊಂಬೆ ತರ ಇದೆ. ಹಾಗೇನೆ ನಿಮ್ಗೆ ಇಲ್ಲಿ ನೋಡಿ ಎಲ್ಲ ಇದು ಅಲ್ದೇನೆ. ಮತ್ತೆ ಇದು ಪಶ್ಚಿಮ ಬಂಗಾಳ ಸೋರೆ ಅಂತ ಹೇಳ್ತೀವಿ. ನಮ್ಮ ಹಿಂದಿನ ಕಾಲದಲ್ಲಿ ಈ ಗರಡಿಲೆಲ್ಲ ಯೂಸ್ ಮಾಡ್ತಿದ್ರು ನೋಡಿ, ಗರಡಿಲಿ ಗದೆ ತರ ಯೂಸ್ ಮಾಡ್ತಿಲ್ಲ, ಆ ತರ ಸೋರೆಗಳು. ತೋರಿಸ್ಬಿಡಿ ಸರ್, ಹೆಂಗೆ ಅದು? ಸ್ವಲ್ಪ ಪೇನ್ ಇದೆ. ಈಗ ನೋಡಿ, ಗರಡಿಲಿ ಹಿಂಗೆಲ್ಲ ಯೂಸ್ ಮಾಡ್ತಿದ್ರಲ್ಲ ಸರ್, ಹಿಂದೆ ಎತ್ತಿ ಹಿಂಗೆಲ್ಲ ಯೂಸ್ ಮಾಡ್ತಿದ್ರಲ್ಲ ಗರಡಿ ಸೋರೆಗಳು, ಅದಕ್ಕೆ ನಾವು ಈ ತರ ಗರಡಿ ಸೋರೆಗಳು ಅಂತ ಹೇಳ್ತೀವಿ. ಮತ್ತೆ ಇಲ್ಲಿ ಪುಟ್ ಸೋರೆ ಅಂತ ಹೇಳ್ತೀವಿ, ಗೊಂಬೆ ಸೋರೆಗಳು ಅಂತ. ಈಗ ಇದಕ್ಕೆರಡು ಗೊಂಬೆಗಳು ಹಾಕ್ಬಿಡ್ತಾವ ಅಂದ್ರೆ ಇದು ಬರ್ಡ್ಸ್ ಆಗುತ್ತೆ, ಮತ್ತೆ ಗೊಂಬೆಗಳಾಗತ್ತೆ. ಹಾಗೇನೆ ಇಲ್ಲೂ ಅಷ್ಟೇ ಅಸ್ಸಾಂ ಸೋರೆಗಳಾಗಿರ್ಬೋದು, ಮತ್ತೆ ಕೊಡತಿ ಸೋರೆ ಅಂತ ಹೇಳಿ ಇದ್ರಲ್ಲಿ ಮತ್ತೆ ಇದು ಹೇಳ್ತೀವಿ. ಇದು ಅಷ್ಟೇ ಎಡಿಬಲ್ಲು, ಇದರಲ್ಲಿ ಒಂಥರ ತಬ್ಲಾ ಶೇಪ್ ಅಲ್ಲಿ ಬರ್ತದೆ, ತಬ್ಲಾ ಸೋರೆ ಅಂತ ಹೇಳ್ತೀವಿ. ಮತ್ತೆ ಇದು ತಂಬೂರಿ, ನಮ್ಮ ಹಿಂದಿನ ಕಾಲದಲ್ಲಿ ಟ್ರೆಡಿಷನಲ್ ಆಗಿ ವೀಣೆಗಳೆಲ್ಲ ಮಾಡ್ತಿದ್ರಲ್ಲ, ನಮ್ಮ ರೋಡಲ್ಲಿ ಬರೋ ಇದ್ರೆಲ್ಲ ತಂಬೂರಿ ಮಾಡ್ತಾರಲ್ಲ, ಆ ಸೋರೆಗಳಾಗಿರ್ಬೋದು. ಇದು ಅಷ್ಟೇ ತಬ್ಲಾ ಸೋರೆ. ಮತ್ತೆ ಇನ್ನೊಂದು ಇದರಲ್ಲಿ ಹಂಸ ಸೋರೆ ಅಂತ ಹೇಳ್ತೀವಿ. ಇದು ಅಷ್ಟೇ ನೋಡಿ, ಇದು ಹಂಸದ ತರ ಇದೆ ನೋಡಿ, ಇದು ಶೇಪ್ ಆಗಿರ್ಬೋದು. ಇಲ್ಲಿ ಒಂದು ನೀವು ಇಲ್ಲೊಂದು ಕಣ್ಣು ಹಾಕಿದ್ರೆ ನಿಮ್ಗೆ ಹಂಸ ತರನೇ ಕಾಣುತ್ತೆ ನಿಮ್ಗೆ. ಮತ್ತೆ ಇಲ್ಲಿ ನೋಡಿ, ನಮ್ಗೆ ಇದು ತಬ್ಲಾ ಸೋರೆ ಅಂತ ಹೇಳ್ತೀವಿ. ಇಲ್ಲಿ ಕಟ್ ಮಾಡಿ ನಾವು ಏನಾದ್ರು ಇನ್ಸ್ಟ್ರೂಮೆಂಟ್ ತರ ಯೂಸ್ ಮಾಡಬಹುದು. ಇದು ನಮ್ಗೆ ವೆಸ್ಟ್ ಬೆಂಗಾಲ್, ನಮ್ಗೆ ಇದು ಸಿತಾರ್ ಸೋರೆ ಅಂತ ಹೇಳ್ತೀವಿ. ಈ ಟ್ರೆಡಿಷನಲ್ ವೀಣೆಗಳು ಮಾಡ್ತಾರಲ್ಲ ಸರ್, ಆ ಟ್ರೆಡಿಷನಲ್ ವೀಣೆಗಳು ಮಾಡೋದಕ್ಕೆ ಈ ಸೋರೆಗಳನ್ನ ಬಳಸ್ತಾರೆ. ಸೊ ಈ ತರ ಸೋರೆಗಳು. ಮತ್ತೆ ಇದ್ರ ಏನಾಗುತ್ತೆ, ಸೋರೆಗಳಲ್ಲಿ ತುಂಬಾ ವೈವಿಧ್ಯತೆ ಇದೆ. ಮತ್ತೆ ಇದಕ್ಕಿಂತ ದೊಡ್ಡ ತಳಿಯ ಸೋರೆಗಳು ಇದಾವೆ. ಇದನ್ನ ಹಿಂದಿನ ಕಾಲದಲ್ಲಿ ವಾಟರ್ ಕ್ಯಾನ್ ತರ ಯೂಸ್ ಮಾಡ್ತಿದ್ರು. ಮತ್ತೆ ಸ್ವಿಮ್ಮಿಂಗ್ ಮಾಡೋದಕ್ಕೆ ಮಕ್ಕಳು ಈಜು ಕಲಿಬೇಕು ಅಂತಂದ್ರೆ ಅದನ್ನ ಸೊಂಟಕ್ಕೆ ಕಟ್ಕೊಂಡು ನೀರೊಳಗೆ ಇಳಿದು ಈಜು ಮಾಡ್ತಿದ್ರು. ಮತ್ತೆ ಹಾಗೇನೆ ದವಸ ಧಾನ್ಯಗಳನ್ನ ಸ್ಟೋರ್ ಮಾಡೋದಕ್ಕೆ ಒಂದು ಹೋಲ್ ಹಿಂಗೆ ಮೇಲೆ ಓಪನ್ ಮಾಡಿ ಅದ್ರ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ದವಸ ಧಾನ್ಯಗಳು ಸ್ಟೋರೇಜ್ ಕಾಳುಗಳನ್ನ ತುಂಬಿಡೋದಕ್ಕೆಲ್ಲ ಯೂಸ್ ಮಾಡ್ತಿದ್ರು. ಸೊ ಈ ತರ ಬೇರೆ ಬೇರೆ ತಳಿಗಳಲ್ಲಿ ಬೇರೆ ಬೇರೆ ಅಂತ ಗುಣಲಕ್ಷಣಗಳಿವೆ. ಈ ವೈವಿಧ್ಯ ಇರೋದ್ರಿಂದ ಇದೆಲ್ಲ ನಶಿಸಿ ಹೋಗ್ತಿದೆ. ಅಂದ್ರೆ ಎಂಡೇಜರ್ಡ್ ಅಂತ ಹೇಳ್ತೀವಿ. ತುಂಬಾ ತಳಿಗಳಿಲ್ಲ. ಯಾವಾಗ ಹೈಬ್ರಿಡ್ ಬಂದ್ಮೇಲೆ ಚಿಕ್ಕ ಸೋರೆ ಮಾತ್ರ ನಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಅಡಿಗೆಗೆ ಬಳಸುವಂಥದ್ದು. ಈ ತರ ತಳಿಗಳೆಲ್ಲ ನಮ್ಗೆ ಈಗ ಹೆಚ್ಚಾಗಿ ಕಾಣಿಸೋದೇ ಇಲ್ಲ. ಅದಕ್ಕೋಸ್ಕರ ಈ ಮೇಳದಲ್ಲಿ ಗೆಡ್ಡೆ ಗೆಣಸುಗಳ ಜೊತೆಗೆ ಮತ್ತೆ ಅವರೆಕಾಯಿ ಜೊತೆಗೆ ತೊಗರಿಕಾಯಿ ಜೊತೆಗೆ ಈ ತಳಿಗಳನ್ನು ಪರಿಚಯ ಮಾಡಿಸಿ ಜನಗಳಿಗೆ ಪರಿಚಯ ಮಾಡಬೇಕು. ಮತ್ತೆ ಈ ತಳಿಗಳಿಂದ ನಮ್ಮ ಕೃಷಿಕಲದ ಹೆಣ್ಣು ಮಕ್ಕಳು ಆರ್ಟ್ಗಳನ್ನ ಮಾಡ್ತಾರೆ. ಗೋಡ್ ಆರ್ಟ್ ಅಂತ ಹೇಳ್ತಾರೆ, ಟ್ರೆಡಿಷನಲ್ ಆಗಿದೆ ಗೋಡ್ಗಳು. ಆ ಸೋರೆಗಳಿಂದ ವಿವಿಧ ರೀತಿಯ ಗೊಂಬೆಗಳಾಗಿರ್ಬೋದು, ಆರ್ಟ್ಗಳಾಗಿರ್ಬೋದು, ನೈಟ್ ಶೇಡ್ಗಳಾಗಿರ್ಬೋದು, ಈ ತರ ಬೇರೆ ಬೇರೆ ವಿವಿಧ ಆಕೃತಿಗಳನ್ನ ಮಾಡಿ ಅದನ್ನ ಮಾರಾಟಕ್ಕೂ ಕೂಡ ಮಾಡ್ತಾರೆ. ಇದು ಒಂದು ಉಪಕಸಬು ಆಗತ್ತೆ ಹೆಣ್ಮಕ್ಳಿಗೆ. ಇದನ್ನ ಬೆಳೆದು ಅದನ್ನ ಕುಸುಬನ್ನ ಕಲ್ತ್ಕೊಂಡು ಮಾಡ್ತೀನಿ ಅಂತ ಉಪಕಸಬು ಆಗತ್ತೆ. ಸೊ ಇದರ ಭಾಗವಾಗಿ ನಾವು ಜೊತೆಗೆ ಗೆಡ್ಡೆ ಗೆಣಸುಗಳಾಗಿರ್ಬೋದು, ಅವರೇ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಟ್ರೆಡಿಷನಲ್ ಆಗಿ ಇದು ಏನಂತಂದ್ರೆ ನಮ್ಮ ಪ್ರತಿ ಇದ್ರಲ್ಲೂ ಗ್ರಾಹಕರಿಗೂ ಮತ್ತೆ ರೈತರಿಗೂ ಡೈರೆಕ್ಟ್ ಲಿಂಕ್ ಆಗ್ಬೇಕು ಅನ್ನೋ ಕಾರಣಕ್ಕೆ ನಾವು ಈ ಮೇಳನ ನಾವು ಪ್ರತಿ ತಿಂಗಳು ಮಾಡ್ತಾ ಬರ್ತಿದ್ದೀವಿ. ಇದು ಕಲರ್ ಹೆಂಗಿದೆ ನೋಡಿ, ಕ್ಯಾರೆಟ್ ಗೆಣಸು. ಇದು ಕ್ಯಾರೆಟ್ ಗೆಣಸು ಅಂತ. ಇದಕ್ಕೆ ನಾವು ಇದು ಬೀಟ್ರೂಟ್ ಗೆಣಸು. ಇದು ನೋಡಿ, ಇದು ಕೆಂಡದಲ್ಲಿ ಸುಟ್ಟಿರುವಂತದ್ದು. ಇದು ನಿಮ್ಗೆ ಸುಮ್ನೆ ಟೇಸ್ಟ್ ಮಾಡಿ ನೋಡಿ, ನಿಮ್ಗೆ ನೋಡಿ ಎಷ್ಟು ಕಲರ್ ಇದೆ ನೋಡಿ. ಈ ರಿಚ್ ಡೈವರ್ಸಿಟಿ ಇರೋದನ್ನ ನಾವೆಲ್ಲ ಬಿಟ್ಟಿದೀವಿ ನಾವು. ಈಗ ಅದನ್ನ ಬಳಸ್ತಾನೆ ಇಲ್ಲ. ನಮ್ಗೆ ಏನಂತಂದ್ರೆ ಸ್ವೀಟ್ ಪೊಟೇಟೊ ಅಂದ್ರೆ ಬರೀ ಮೇಲೆ ಒಂದು ಪಿಂಕ್ ಕಲರ್ ಇರುತ್ತೆ, ಇಲ್ಲ ವೈಟ್ ಇರುತ್ತೆ, ಅದನ್ನ ಮಾತ್ರ ಬಳಸ್ತಿದ್ವಿ. ಇಷ್ಟು ರಿಚ್ನೆಸ್ ಈ ಟೇಸ್ಟ್ ಅಲ್ಲಿ ಇರುವಂತ ಗೆಣಸನ್ನ ನಾವು ಬಳಸ್ತಾನೆ ಇಲ್ಲ. ಇದ್ ನೋಡಿ, ಯಾವ್ದೇ ಅಡಿಷನ್ ಹಾಕಿಲ್ಲ, ಯಾವ್ದೇ ಸ್ವೀಟ್ ಹಾಕಿಲ್ಲ, ಯಾವ್ದೇ ಶುಗರ್ ಹಾಕಿಲ್ಲ, ಜಾಗ್ರಿ ಹಾಕಿಲ್ಲ, ಬರೀ ಗೆಣಸನ್ನ ಕೆಂಡದಲ್ಲಿ ಬೇಯಿಸಿರೋದು. ಇದು ತುಂಬಾ ಚೆನ್ನಾಗಿದೆ. ಹೌದು, ಇಲ್ಲಿ ನೋಡಿ, ಇದು ಈ ಕೆಂಡದಲ್ಲಿ ಬೇಯಿಸಿರುವಂತದ್ದು. ಇದು ನೋಡಿ ಎಷ್ಟು ಇದು ಕಲರ್ ನೋಡಿ ಹೆಂಗಿದೆ ಅದು. ಸರ್, ಕೆಲವರು ಹೇಳ್ತಾರೆ, ಕೆಲವು ಡಾಕ್ಟರ್ಸ್ ಹೇಳೋದ್ ಕೇಳಿದೀನಿ, ದ ಮೋರ್ ಕಲರ್ ಇನ್ ಯುವರ್ ಪ್ಲೇಟ್ ದ ಹೆಲ್ದಿಯರ್ ಯು ಲುಕ್ ಅಂತ. ಎಷ್ಟು ನಮ್ಮ ಆಹಾರ ಪದಾರ್ಥ ನಮ್ಮ ತಟ್ಟೆಯಲ್ಲಿ ಎಷ್ಟು ಕಲರ್ ಇರುತ್ತೋ ಅಷ್ಟು ಹೆಲ್ದಿ ಆಗಿರ್ತೀವಿ ನಾವು. ಈಗ ಏನಾಗಿದೆ, ಬರೀ ವೈಟ್ ರೈಸ್ ಎಲ್ಲ ಫುಲ್ ವೈಟ್, ಹಾಲು ವೈಟ್, ಯಾವುದು ಮೈದಾ ವೈಟ್, ಇದೆಲ್ಲ ಎಲ್ಲಾನು ಬರೀ ವೈಟ್ ಬಿಳಿ 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 ಅಂತ ಬಂದು ಎಲ್ಲಾನು ನಮ್ಮ ದೇಹನ ಆರೋಗ್ಯ ಹಾಳು ಮಾಡ್ಕೊಂಡು. ಅದಕ್ಕೋಸ್ಕರ ನಾವು ಈ ತರ ತಳಿಗಳನ್ನ ಪರಿಚಯ ಮಾಡ್ಬೇಕು ಅನ್ನೋ ಉದ್ದೇಶದಿಂದಾನೇ ನಾವು ಈ ತರ ಪ್ರತಿ ಸಲನು ಮೇಳ ಮಾಡಿ ಇಂಥ ರೈತರುಗಳನ್ನ ಹುಡುಕಿ ಪ್ರತಿ ಸಲನು ಏನಾದ್ರು ಹೊಸದು ತರಬೇಕು, ಹೊಸದು ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಡೈರೆಕ್ಟ್ ಇಂದ ಇದನ್ನೆಲ್ಲ ಏನಂತಂದ್ರೆ ಮಾರ್ಕೆಟ್ ಅಲ್ಲಿ ತಗೊಂಡ್ರಿ ಅಂತಾರೆ, ಇದನ್ನ ಹಿಂಗಿದೆಪ್ಪ ಯಾರು ತಗೊಳ್ಳಲ್ಲ ಅಂತ ಹೇಳ್ತಾರೆ. ಬಟ್ ಇದೇ ನಮ್ಮ ಮೂಲ ಆಹಾರಗಳು ಹೇಳ್ಬೇಕು ಅಂತಂದ್ರೆ. ಇದನ್ನ ಡೈರೆಕ್ಟ್ ಆಗಿ ಗ್ರಾಹಕರಿಗೆ ತಲುಪಿಸ್ಬೇಕು, ರೈತರಿಂದ ನೇರ ಗ್ರಾಹಕರಿಗೆ ಲಿಂಕ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ನಾವು ಪ್ರತಿ ಸಲ ಈ ಮೇಳ ಮಾಡ್ತೀವಿ. ಸರ್, ಈಗ ನಾವು ವಿಶೇಷವಾಗಿರೋ ತಳಿಗಳೆಲ್ಲ ನೋಡಿದ್ವಿ, ವಿಭಿನ್ನವಾಗಿತ್ತು. ಜನಕ್ಕೆ ನೋಡಿದವ್ರಿಗೆ ಏನ್ ಅನ್ಸುತ್ತೆ, ನಾನು ಬೆಳಿಬೇಕು ಅಥವಾ ನಂಗೂ ಸೀಡ್ಸ್ ಬೇಕು ಅನ್ನೋರಿಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರೆ ಹೆಲ್ಪ್ ಆಗ್ಬಹುದು. ಸರ್, ಸೀಡ್ಸ್ ಬೇಕು ಅಂತಂದ್ರೆ ಸಾಜ ಸೀಡ್ಸ್ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್.
ಅದರಲ್ಲಿ ಗೆಡ್ಡೆ ಗೆಣಸುಗಳು ಸಿಗುತ್ತೆ, ತರಕಾರಿಗಳು ಸಿಗುತ್ತೆ, ಮಿಲೆಟ್ಸ್ಗಳು ಸಿಗುತ್ತೆ, ಭತ್ತಗಳು ಸಿಗುತ್ತೆ. ಎಲ್ಲ ತರ ಬಿತ್ತನೆ ಬೀಜಗಳು ನಮ್ಮ ಹತ್ರ ಸಿಗುತ್ತೆ. ಸಹಜ ಸೀಡ್ಸ್ ಅಂತ. ದಯವಿಟ್ಟು ಕಾಂಟ್ಯಾಕ್ಟ್ ನಂಬರ್ ಬರ್ಕೊಳ್ಳಿ, 7090009911. ಕಾಂಟ್ಯಾಕ್ಟ್ ಮಾಡಿ ಸರ್. ಥ್ಯಾಂಕ್ ಯು ಸರ್. ಸರ್, ನಮ್ಮಲ್ಲಿ ಎಲ್ಲವೂ ತೆಂಗಿನ ಹಾಲಿನಿಂದ ಮಾಡಿದಂತ ಪ್ರಾಡಕ್ಟ್ಗಳಿದೆ. ಎಸ್ಪೆಷಲಿ ತೆಂಗಿನ ಹಾಲಿನಿಂದ ಮಾಡಿದಂತ ವರ್ಜಿನ್ ಕೊಕೊನಟ್ ಆಯಿಲ್, ಅಂದ್ರೆ ತೆಂಗಿನ ಹಾಲನ್ನು ಇದನ್ನು ಕೋಲ್ಡ್ ಪ್ರಿಸರ್ವೇಷನ್ ಮಾಡಿರುವಂತ ಒಂದು ಎಣ್ಣೆ ಆಗಿರ್ತದೆ. ಇದು ಹೇಗೆ ಅಂತ ಹೇಳಿದ್ರೆ ಸೇಫ್ಟಿ ಟೆಕ್ನಾಲಜಿ ಆಗಿರ್ತದೆ. ಮತ್ತೆ ಇದು ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಲಾರಿಕ್ ಆಸಿಡ್ ಅಂತೇಳಿ ಇದ್ರಲ್ಲಿ ಬರುತ್ತೆ. ತಾಯಿಯ ಎದೆ ಹಾಲು ಬಿಟ್ರೆ ನೆಕ್ಸ್ಟ್ ಇರುವಂತದ್ದು ತೆಂಗಿನ ಹಾಲಿನಲ್ಲಿ. ಆ ಹಾಲಿನಿಂದ ಇದನ್ನ ಮಾಡಿರ್ತೀವಿ ನಾವು. ಇದನ್ನ ಡೈಲಿ ಬೆಳಿಗ್ಗೆದ್ದು 1 ಸ್ಪೂನ್ ಕುಡಿಯೋದು ಮತ್ತೆ ಅಡಿಗೆಗೆ ಮತ್ತೆ ಪ್ರತಿಯೊಂದಕ್ಕೂ ಯೂಸ್ ಮಾಡೋದ್ರಿಂದ ನಿಮ್ಮ ಆರೋಗ್ಯದ ಇದ್ರಾಗಿ ಯೂಸ್ ಮಾಡಬಹುದಾಗಿದೆ ಸರ್, ಆ ತರದ್ದು. ಮತ್ತೆ ಎಲ್ಲವೂ ತೆಂಗಿನ ಹಾಲಿನಿಂದ ಮಾಡಿದಂತ ಸೋಪ್ಗಳು ಮತ್ತೆ ಹರ್ಬಲ್ ಸೋಪ್ಗಳು. ಹರ್ಬಲ್ ಅಂತ ಹೇಳಿದ್ರೆ ಇದನ್ನು ತೆಂಗಿನ ಹಾಲಿನಿಂದ ಮಾಡಿರ್ತೇವೆ. ಇದರಲ್ಲಿ ಅಲೋವೆರಾ, ಗರಿಕೆ, ಭೃಂಗ ಎಲ್ಲ ಐಟಮ್ಗಳನ್ನು ಹಾಕಿ ಇದು ಆಯುರ್ವೇದಿಕ್ ಆಗಿ ಮಾಡಿರುವಂಥದ್ದು. ಮತ್ತೆ ಸ್ಪೆಷಲಿ ತೆಂಗಿನ ಹಾಲಿನಿಂದ ಮಾಡಿದ ಬಾದಾಮ್ ಮಿಲ್ಕ್ ಶೇಕ್, ಬಾದಾಮ್ ಮಿಲ್ಕ್ ಶೇಕ್ ಮತ್ತೆ ಚಾಕ್ಲೇಟ್ ಮಿಲ್ಕ್ ಶೇಕ್ ಮತ್ತೆ ತೆಂಗಿನ ನೀರು, ಎಳನೀರಿನಿಂದ ನೆಲ್ಲಿಕಾಯಿ ಜ್ಯೂಸ್ ಮತ್ತೆ ಪೈನಾಪಲ್ ಜ್ಯೂಸ್ ಇದೆರಡು ಮಾಡಿದ್ದೇವೆ. ಮತ್ತೆ ಎಸ್ಪೆಷಲಿ ಎಲ್ಲವೂ ತೆಂಗಿನ ಹಾಲಿನಿಂದ ಮಾಡಿದಂತ ಒಂದು 11 ವೆರೈಟಿ ಐಸ್ ಕ್ರೀಮ್ಗಳನ್ನು ನಾವು ಮಾಡಿರ್ತೇವೆ ಸರ್. ಯಾವ್ದಾದ್ರು ವಿಭಿನ್ನವಾಗಿರೋದು ತೋರಿಸಿ ಸರ್. ಸರ್, ವಿಭಿನ್ನವಾಗಿರೋದು ಅಂದ್ರೆ ಈ ಸತಿ ಅವರೆಕಾಳು ಐಸ್ ಕ್ರೀಮ್ ಮಾಡಿದೀವಿ. ಅವರೆಕಾಳು ಐಸ್ ಕ್ರೀಮ್, ಇದು ಅವರೆಕಾಳು ಐಸ್ ಕ್ರೀಮ್ ಆಗಿರ್ತದೆ. ಓಕೆ. ಮತ್ತೆ ಬೆಲ್ಲ ಕಾಳ್ಮೆಣಸು ಅದು ಸ್ಪೆಷಲ್. ಮತ್ತೆ ವಿಳ್ಯದೆಲೆ ಐಸ್ ಕ್ರೀಮ್, ಮೈಸೂರು ವಿಳ್ಯದೆಲೆ ಐಸ್ ಕ್ರೀಮ್. ನಾನು ಇದು ಫಸ್ಟ್ ಟೈಮ್ ಕೇಳ್ತಾ ಇರೋದು ಬೆಲ್ಲ ಮತ್ತೆ ಹೌದು, ಕಾಳ್ಮೆಣಸು ಐಸ್. ಓಕೆ. ಮತ್ತೆ ಇದು ವಿಭಿನ್ನ ಅವರೆಕಾಳು ವಿಭಿನ್ನ ಸರ್. ಓಕೆ, ಅವರೆಕಾಳು ನಮ್ಮ ಈ ಸತಿ ಇದರಲ್ಲಿ ಸ್ಪೆಷಲ್ ಆಗಿ ಅವರೆಕಾಳು ಐಸ್ ಕ್ರೀಮ್ ಮತ್ತೆ ಇದನ್ನು ಮಾಡ್ತಾ ಇದೀವಿ. ತಮ್ಮ ಫೋನ್ ನಂಬರ್ ಹೇಳ್ಬಿಡಿ ಕಂಪನಿದು. 9481788625. ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಯಾವುದೇ ಪ್ರಾಡಕ್ಟ್ಸ್ ಗಳು ಬೇಕು ಅಂತಂದ್ರೆ ಸಿಗುತ್ತೆ ಸರ್. ಎಲ್ಲವೂ ತೆಂಗಿನ ಪ್ರಾಡಕ್ಟ್ ಆಗಿರುತ್ತೆ, ತೆಂಗಿನ ಹಾಲಿನಿಂದ ಮಾಡಿದಂತ ಪ್ರಾಡಕ್ಟ್. ನ್ಯಾಚುರಲ್ ಏನು ಎಸ್ಪೆಷಲಿ ಹೌದು ಇಲ್ಲ ಸರ್, ಏನೂ ಇಲ್ಲ, ಕಲರ್ಸ್ ಪ್ರಿಸರ್ವೇಟಿವ್ಸ್ ಯಾವ್ದು ಇರಲ್ಲ ಇಲ್ಲಿ ಮಾಡುವಂತ ಪ್ರತಿಯೊಂದು ಐಟಮ್. ಮತ್ತೆ ಇನ್ನೊಂದು ಎಸ್ಪೆಷಲಿ ಐಸ್ ಕ್ರೀಮ್ ಗಳನ್ನು ನ್ಯಾಚುರಲ್ ಹಣ್ಣನ್ನೇ ಪಲ್ಪ್ ಮಾಡಿ ಹಾಕಿರ್ತೇವೆ. ಯಾವುದೇ ಕಲರ್ಸ್ ಪ್ರಿಸರ್ವೇಟಿವ್ಸ್ ಇರಲ್ಲ. ನ್ಯಾಚುರಲ್ ಹಣ್ಣನ್ನು ಏನಿರುತ್ತೆ ಅದೇ ಟೇಸ್ಟ್ ಸಿಗುತ್ತೆ ಮತ್ತೆ ಅದೇ ಇದಾಗಿರುತ್ತೆ. ಮತ್ತೆ ಇದು ಎಸ್ಪೆಷಲಿ CFTRI ಟೆಕ್ನಾಲಜಿ ಆಗಿರುತ್ತೆ ಸರ್. ತೆಂಗಿನ ಎಣ್ಣೆ ವರ್ಜಿನ್ ಕೊಕೊನಟ್ ಆಯಿಲ್ ಇದು ಇದರಲ್ಲಿ ಮೈಸೂರಲ್ಲಿ ಕರ್ನಾಟಕದಲ್ಲಿ ಮಾಡೋದು ಅಂತ ಹೇಳಿದ್ರೆ ಇವ್ರು ನಮ್ಮ ಅಬ್ಬಾಯಿ ಮಾತ್ರ ತುಂಬಾ ವರ್ಜಿನ್ ಕೊಕೊನಟ್ ಆಯಿಲ್ ಮಾಡ್ತಾ ಇದೀವಿ. ಬೆಲ್ಲ ಮತ್ತೆ ಕಾಳು ಮೆಣಸು ಯೂಸ್ ಮಾಡಿರೋ ಅಂತ ಐಸ್ ಕ್ರೀಮ್ ಇದು. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಹೆಂಗಿದೆ ಅಂತ. ಆ ಪೆಪ್ಪರ್ದು ಘಾಟ್ ಬರ್ತಾ ಇದೆ. ಏನ್ ಅಂತ ನಾರ್ಮಲ್ ಹೊರಗಡೆ ಏನ್ ಸಿಗುತ್ತಲ್ಲ ಐಸ್ ಕ್ರೀಮ್ ಅದಕ್ಕೇನು ಕಡಿಮೆ ಇಲ್ಲ. ಇದು ನ್ಯಾಚುರಲ್ ಅಂದ ತಕ್ಷಣ ಸ್ವಲ್ಪ ಜನ ಮೈಂಡಲ್ಲಿ ಏನ್ ಇಟ್ಕೊಳ್ತೀವಿ ಅಂದ್ರೆ ಟೇಸ್ಟ್ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಅನ್ಕೋಬಿಡ್ತೀವಿ. ಅನ್ನೋಯಿಂಗ್ಲಿ ಅದು ಸಬ್ ಕಾನ್ಶಿಯಸ್ ಅಲ್ಲಿ ಇರುತ್ತೆ. ಬಟ್ ಇದು ನ್ಯಾಚುರಲ್ ಇದ್ರೂ ಕೂಡ ತುಂಬಾ ಟೇಸ್ಟ್ ಆಗಿದೆ. ರಾಗಿ ಮತ್ತೆ ಬೆಲ್ಲ, ರಾಗಿ ಮತ್ತೆ ಬೆಲ್ಲ, ರಾಗಿ ಬೆಲ್ಲ ತುಂಬಾ ಚೆನ್ನಾಗಿದೆ. ಸೀಬೆಕಾಯಿ ಅದ್ರ ಮೇಲೆ ಚಿಲ್ಲಿ ಉದುರಿಸಿದ್ರು, ಚಿಲ್ಲಿ ಪೌಡರ್ ಸೂಪರ್ ಆಗಿದೆ. ಇನ್ನೊಂದು ಯಾವ್ದು ಸರ್ ಇದು? ಅವರೆಕಾಯಿ ಸರ್. ಅವರೆಕಾಯಿ. ಓಕೆ. ಸೊ ಈ ಸೀಸನ್ಗೆ ಅವರೆಕಾಯಿ ಎಲ್ಲಾ ಕಡೆ ಅವರೆಕಾಯಿ ಸಂಭ್ರಮ ನಡೀತಾ ಇದೆ. ಸೊ ಮಾಗಿ ಸಂಭ್ರಮದಲ್ಲಿ ಅವರೆಕಾಯಿಯಿಂದ ಮಾಡಿರುವಂತ ಐಸ್ ಕ್ರೀಮ್ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಹೆಂಗಿದೆ ಅಂತ. ಅವರೆಕಾಯಿದು ಫ್ಲೇವರ್ ಯಥೇಚ್ಛವಾಗಿದೆ, ತುಂಬಾ ಚೆನ್ನಾಗಿದೆ. ಅವರೆಕಾಯಿ ಐಸ್ ಕ್ರೀಮ್ ಮಾಡ್ಕೊಂಡು ತಿಂದ್ರೆ ಹೆಂಗಿರ್ಬೋದು ಅಂತ ನಿಮ್ಗೆ ಡೌಟ್ ಇದ್ರೆ ಇವ್ರು ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಸಿಗ್ಬೋದು. ನಮ್ದು ಹೆಸರು ರಜಾ ನದಾಫ್ ಅಂತ. ನಾವು ಕುಂದಗೋಳ ತಾಲೂಕ್ನವ್ರು ಸರ್. ನಮ್ಮ ಹೊಲದಲ್ಲಿ ಬೆಳೆದಿದ್ದೆ ಸಾವಯವ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಅಂತ. ಆ ಮೆಣಸಿನ್ಕಾಯಿ ನಾವು ಮನೆಯಲ್ಲಿ ಮಸಾಲೆ ಪೌಡ್ರ್ ಮತ್ತು ಸಾದಾ ಪೌಡ್ರ್ ಅಂತ ತಯಾರು ಮಾಡಿ ಸರ್. ಇದು ಮಸಾಲೆ ಪೌಡ್ರ್ ಎಲ್ಲ ತರ ಪಲ್ಯಕ್ಕೂ ಹಾಕ್ಬೋದು ಮತ್ತೆ ಚಿಕನ್ ಮಟನ್ಗೆ ಹಾಕ್ಬೋದು ಸರ್. ಓಕೆ. ನೋಡಿ, ಇವರೇ ಬೆಳೆದು ಅದನ್ನ ಪುಡಿ ಮಾಡಿ, ಸಾವಯವ ಕೃಷಿಗಾರರು ಇವರು, ರೈತರು ಈ ತರ ಪ್ಯಾಕ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ. ನಮ್ದು ಧಾರವಾಡ ಡಿಸ್ಟಿಕ್ ರೀ, ಕುಂದಗೋಳ ತಾಲೂಕು, ಹಿರೇಬುದ್ದಾಳಿ. 9606437892. ಸರ್, ಗುಲಾಬ್ ಜಾಮೂನು ಅವರೇ ಬೆಳೆದು, ಅವರೇ ಬೆಳೆಯಿಂದ ಗುಲಾಬ್ ಜಾಮೂನ್ ಮಾಡಿದೀವಿ. ಓಕೆ. ಆಮೇಲೆ ಪಾಯಸ, ಓಕೆ. ಇದಕ್ಕೆ ಗಸಗಸೆ ಆಮೇಲೆ ಅವರೇ ಬೇಳೆ ಮಿಕ್ಸ್ ಮಾಡಿ ಪಾಯಸ ಮಾಡಿರೋದು. ಓಕೆ. ಇದು ಬಂದ್ಬಿಟ್ಟು ಅವರೇ ಬೇಳೆ ಪಲಾವು. ಓಕೆ. ಆಮೇಲೆ ಅವರೇ ಬೇಳೆ ವಡೆ. ಓಕೆ. ಕಿತ್ಕಿದ ಅವರೆಕಾಳು ಸಾರು. ಓಕೆ. ಆಮೇಲೆ ದೋಸೆ. ಇದೇನು ಮೇಡಮ್? ದೋಸೆ ಸರ್, ಅವರೇ ಬೇಳೆ ಅವರೆಕಾಳು ದೋಸೆ. ಮುದ್ದೆ ಊಟ ಇದೆ. ಆಮೇಲೆ ಸ್ನಾಕ್ಸ್ ಇದೆ.
ಇದು ಕಂಪ್ಲೀಟ್ಲಿ ಕಾಳುಗಳದು. ಕಂಪ್ಲೀಟ್ ಕಾಳುಗಳಿದೆ. ಓಕೆ, ನೈಸ್. ಜಿವಿ ಮಶ್ರೂಮ್ ಫುಡ್ ಪ್ರಾಡಕ್ಟ್ಸ್ ಅಂತ. ಏನಿದು ವಿಶೇಷವಾಗಿ ಯಾವ ರೀತಿ ಮಶ್ರೂಮ್ ಫುಡ್ ಪ್ರಾಡಕ್ಟ್ಸ್ ಅಂದ್ರೆ ಎಲ್ಲ ಪ್ರತಿಯೊಂದು ಮಶ್ರೂಮ್ ಅಲ್ಲೇ ಮಾಡ್ತಾ ಇರೋದು? ಹೌದು. ಏನೇನಿದೆ ಮಶ್ರೂಮ್ ಅಲ್ಲಿ, ಏನೇನ್ ಮಾಡ್ತಾ ಮಶ್ರೂಮ್ ಇದ್ದೀರಾ? ಅಲ್ಲಿ ಕುಕೀಸ್ ಮಾಡ್ತಾ ಇದ್ದೀನಿ. ಓಕೆ, ಮಶ್ರೂಮ್ ಕುಕೀಸ್. ಕುಕೀಸ್, ಸ್ಪೈಸಿ ಕುಕೀಸ್, ಸ್ವೀಟು ಇದೆ. ಇಲ್ಲಿ ಮಾತ್ರ ಸ್ಪೈಸಿ ಕುಕೀಸ್ ತಂದಿದ್ದೀನಿ. ಪಿಕಲ್ಸ್, ಮಶ್ರೂಮ್ ಪಿಕಲ್. ಮಶ್ರೂಮ್ ಪಿಕಲ್. ಓಕೆ. ಮಶ್ರೂಮ್ ಅಲ್ಲಿ ಬಾದಾಮಿ ಪೌಡರ್ ಮಾಡಿದ್ದೀನಿ, ಅದು ಬ್ಲೆಂಡ್ ಮಾಡಿ ಮಶ್ರೂಮ್ ನ. ಸೂಪ್ ಪೌಡರ್ ಸಿಗುತ್ತೆ, ಜಾಮ್ ಮಶ್ರೂಮ್ ದೆ, ಓಕೆ. ಎಲ್ಲ ಮಶ್ರೂಮ್ ದೆ, ಜೊತೆ ಬೇರೆ ಸ್ಪೈಸಸ್ ಪೌಡರ್ಸ್, ಗರಂ ಮಸಾಲ, ಸಾಂಬಾರ್ ಮಸಾಲ ಎಲ್ಲ ಮಾಡ್ತೀನಿ. ಪರ್ಟಿಕ್ಯುಲರ್ ಆಗಿ ಯಾವ ರೀತಿ ಮಶ್ರೂಮ್ ಯೂಸ್ ಮಾಡ್ತೀರಾ? ಆಯಿಸ್ಟರ್ ಮಶ್ರೂಮ್ ನಾನೇ ಕಲ್ಟಿವೇಟ್ ಮಾಡ್ತಿದ್ದೆ. 89 ಇಂದ ನಾನು ಕಲ್ತಿದ್ದು, ನಾನು SSLC ಇರುವಾಗ. ಅದನ್ನ 92 ನಲ್ಲಿ ನಾನು ಟ್ರೈನಿಂಗ್ ಕೊಡ್ತಾ ಇದ್ದೆ. ಆಮೇಲೆ ಅವರು ಬೆಳೆದಿದ್ದನ್ನ ನನಗೆ ಕೊಡ್ತಾ ಇದ್ರು. ಅದರಿಂದ 2012 ಇಂದ ನಾನು ಫುಡ್ ಪ್ರಾಡಕ್ಟ್ ಮಾಡಕ್ ಶುರು ಮಾಡಿದೆ. ಅದಕ್ಕೆ ಮುಂಚೆ ಎಲ್ಲ ಸ್ಟಾರ್ ಹೋಟೆಲ್ ಅಲ್ಲಿ ನಾನೇ ಸಪ್ಲೈ ಮಾಡ್ತಿದ್ದೆ. 92 ಅಲ್ಲಿ ಕಿಂಗ್ಸ್ ಕೋಟ್, ಸದರ್ನ್ ಸ್ಟಾರ್. ನೀವು ಮೈಸೂರಿಯನ್ನ? ಮೈಸೂರಿಯಲ್ಲಿ. ಮಶ್ರೂಮ್ ಯಾಕೆ ಬೆಳೆದಿದ್ದು ಅಂದ್ರೆ ಅದು ತುಂಬಾ ಹೆಲ್ತಿ ಫುಡ್. ಈವನ್ ಕ್ಯಾನ್ಸರ್ ತನಕನೂ ಇದು ಒಳ್ಳೇದು. ಕಿಡ್ನಿಗೆ 0 ಕೊಲೆಸ್ಟ್ರಾಲ್ ಇರೋದ್ರಿಂದ ಹಾರ್ಟ್ಗೂ ಒಳ್ಳೇದು. ಮತ್ತೆ ಕ್ಯಾನ್ಸರ್ ತುಂಬಾ ಇದೆ. ಇದು 250 ರುಪೀಸ್, 1/4 kg ಇದೆ. ಓಕೆ. ಇದು ಕುಕೀಸ್? ಕುಕೀಸು ಅಷ್ಟೇ 1/4 kg ಇದೆ, 250 ರುಪೀಸ್. ನಾನು 200 ಕೊಡ್ತಾ ಇದ್ದೀನಿ ಇವಾಗ. ಓಕೆ. ಆಫರ್. ತಮ್ಮ ಕಂಪನಿ ನಂಬರ್ ಹೇಳ್ಬಿಡಿ. 8073916641. ಥ್ಯಾಂಕ್ ಯು ಮೇಡಮ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಾವು ಹಾವೇರಿಯಿಂದ ಬಂದಿದ್ದೀವಿ. ಗುರುದೇವ ಆರಾಮ ಇಂಡಸ್ಟ್ರೀಸ್ ಅಂತ ಒಂದು ಹೋಮ್ ಪ್ರಾಡಕ್ಟ್ ಇಂಡಸ್ಟ್ರಿ ಇದೆ. ಸೊ ವಿ ಪ್ರೊಡ್ಯೂಸ್ ಅಗರಬತ್ತಿ, ಇನ್ಸೆನ್ಸ್ ಸ್ಟಿಕ್ಸ್, ಅಗರಬತ್ತೀಸ್ ಎಲ್ಲ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಇದೆಲ್ಲ ಮೇಡ್ ಅಪ್ ಆಫ್ ಕೌಡಂಗ್, ಹಸುವಿನ ಸೆಗಣಿಯಿಂದ ಮಾಡಿದ್ದೀವಿ. ಪ್ಯೂರ್ ನಮ್ದೊಂದು 25 ಹಸು ಇದೆ, ಆ ಹಸುವಿನ ಸೆಗಣಿಯಿಂದನೇ ಮಾಡಿದ್ದೀವಿ. ಸೊ ಇದೆಲ್ಲ ನಾವು ಆರ್ಗ್ಯಾನಿಕ್ಲಿ ಯೂಸ್ ಆಗಿರೋ ಐಟಮ್ಸ್ನ ಯೂಸ್ ಮಾಡಿ ಸೊ ಇನ್ಸೆನ್ಸ್ ಸ್ಟಿಕ್ಸ್ನ ತಯಾರು ಮಾಡ್ತೀವಿ. ಸೊ ಇಟ್ಸ್ ಮೇಡ್ ಅಪ್ ಆಫ್ ಜವದು ಯೂಸ್ ಮಾಡಿದ್ದೀವಿ. ಜವದು ಫ್ರಾಗ್ರೆನ್ಸ್ ಇದೆ. ಸೊ ಇಲ್ಲಿ ಸ್ಯಾಂಡಲ್ ಮತ್ತು ಪಚೋಲಿ ಫ್ರಾಗ್ರೆನ್ಸ್ ಇದೆ, ಡ್ರೈ ರೋಸ್ದು ಫ್ರಾಗ್ರೆನ್ಸ್ ಇದೆ, ಮಹಾಕುಂಭ್ಗೆ ಪಚೋಲಿ ಮತ್ತು ಆರ್ಕಿಡ್ ಕಾಂಬಿನೇಷನ್ ಇರೋ ಫ್ರಾಗ್ರೆನ್ಸ್ ಇದೆ. ಸೊ ವಿ ಹ್ಯಾವ್ ಗೋಪಾತ್ರ ಧೂಪಮ್ ಅಂತ ಒಂದು ಕಪ್ ಇದೆ. ಕಪ್ ಧೂಪ್ ಬಾಕ್ಸು ಈ ಥರ ಕಾಣಿಸುತ್ತೆ ಒಳಗಡೆ. ಸೊ 12 ಕಪ್ ಇರುತ್ತೆ, ಒಂದು ಪ್ಲೇಟ್ ಮತ್ತು ಒಂದು 25 ಗ್ರಾಮ್ ಗೃಹಶುದ್ಧಿ ಪೌಡರ್ ಸಿಗ್ತಾ ಇದೆ. ಸೊ ಜಸ್ಟ್ ನೀವು ಇದನ್ನ ಒಂದು 8 ರಿಂದ 10 ಸೆಕೆಂಡ್ ಇದನ್ನ ಗ್ಯಾಸ್ ಫ್ಲೇಮ್ಗೆ ಬರ್ನ್ ಮಾಡಿದ್ರೆ ಬರ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕೊಟ್ಟಿರೋ ಪೌಡರ್ನ ಅದರಲ್ಲಿ ಹಾಕಬೇಕು. ಒಂದು 45 ಮಿನಿಟ್ಸ್ ಬರ್ನ್ ಆಗುತ್ತೆ. 4 to 5 hours ರೂಮ್ ಎನ್ವಿರಾನ್ಮೆಂಟಲ್ಲಿ ಫ್ರಾಗ್ರೆನ್ಸ್ ಇರುತ್ತೆ. ಸೊ ಈ ಥರ ಧೂಪ್ ಕೋನ್ಸ್ ಇದೆ, ಧೂಪ್ ಕೋನ್ ಸ್ಟಿಕ್ಸ್ ಇರುತ್ತೆ. 30 ಪೀಸ್, 30 ರಿಂದ 32 ಪೀಸ್ ಇದೆ. ಇದರಲ್ಲೇ 2 ಬೇರೆ ಬೇರೆ ಫ್ರಾಗ್ರೆನ್ಸ್ ಸಿಗುತ್ತೆ. ಸೊ ಇದೊಂದು 100 ಗ್ರಾಮ್ದು ಪ್ಯಾಕೆಟು. ಭವಚರಣ್ ಮತ್ತು ಗೋಧುಳಿ ಅಂತ 2 ಧೂಪ್ ಸ್ಟಿಕ್ಸ್ ಇದೆ. ಸೊ ಧೂಪ್ ಸ್ಟಿಕ್ಸ್ ಬಂದ್ಬಿಟ್ಟು ಈ ಥರ ಪ್ಯಾಕೇಜ್ ಇದೆ. ಓಕೆ. ಸೊ ಇದು ಒಂದು 45 to 50 ಮಿನಿಟ್ಸ್ ಬರ್ನ್ ಆಗುತ್ತೆ. ಒಂದು 4 to 5 hours ಫ್ರಾಗ್ರೆನ್ಸ್ ಇದೆ. ಇನ್ನೊಂದು ಪ್ರೀಮಿಯಂ ಪ್ರಾಡಕ್ಟ್ ತಂದಿದ್ದೀವಿ. ಸೊ ಈ ಪ್ರೀಮಿಯಂ ಪ್ರಾಡಕ್ಟ್ ಮೇಡಪ್ ಆಫ್ ಪ್ಯೂರ್ ಜವದು ಮತ್ತು ಹನಿನ ಯೂಸ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ದೀವಿ. ಮೇಲ್ಗಡೆ ಬೆಲ್ಲದ ಪೌಡರ್ ಅಪ್ಲೈ ಆಗಿರುತ್ತೆ. ಸೊ ಸ್ಟಿಕ್ ಬಂದ್ಬಿಟ್ಟು ಈ ಥರ ಕಾಣುತ್ತೆ. ಓಕೆ. ಸೊ ಟೋಟಲಿ ಒಂದು 12 ರಿಂದ 15 ವೆರೈಟಿ ಆಫ್ ಇನ್ಸೆನ್ಸ್ ಸ್ಟಿಕ್ಸ್ ಇದೆ. 2 ಪ್ರೀಮಿಯಂ ಪ್ರಾಡಕ್ಟ್ಸ್ ಇದೆ. ಆಮೇಲೆ 3 ರೀತಿ ಸ್ಟಿಕ್ ಮತ್ತು ಕೋನ್ ಧೂಪ್ಸ್ ಇದೆ. ಒಂದು ಕೌಡಂಗ್ ಧೂಪ್ ಮಾಡ್ತಿದ್ದೀವಿ. ಓಕೆ. ತಮ್ಮ ಫೋನ್ ನಂಬರ್ ತಿಳಿಸ್ಬೋದಾ? ಯು ಕ್ಯಾನ್ ಕಾಂಟ್ಯಾಕ್ಟ್ ಟು 9945434250. ಓಕೆ. ಕಾರ್ಡ್ ತೋರಿಸ್ಬಿಡಿ ಹಾಗೆ. ಕಾರ್ಡ್. ಸೊ ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಈ ಪ್ರಾಡಕ್ಟ್ಸ್ ಎಲ್ಲ ವಿಲ್ ಸೆಂಡ್ ಥ್ರೂ ಆಲ್ ಓವರ್ ಇಂಡಿಯಾ. ನಾವೆಲ್ಲೂ ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಿದ್ರು ಕಳಿಸ್ತೀವಿ. ವಿ ಆರ್ ಟೈಡ್ ಅಪ್ ವಿತ್ ಇಂಡಿಯನ್ ಪೋಸ್ಟ್ ಅಂಡ್ VRL. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಬಳ್ಳಿ ಮೇಲೆ ಬೆಳೆಯುವಂಥ ಆಲೂಗೆಡ್ಡೆ, ಏರಿಯಲ್ ಪೊಟ್ಯಾಟೊ 120 ರೂಪಾಯಿ ಅಂತ ಕೆಜಿ. ಈ ಮೇಳದ ಆರ್ಗನೈಸರ್ ಬಂದು ಸಹಜ ಸಮೃದ್ಧ ಅವರು. ಈ ವಾಟ್ಸಪ್ ಸ್ಕ್ಯಾನರ್ ನೋಡ್ತಾ ಇದ್ದೀರಲ್ಲ, ಇದನ್ನ ಸ್ಕ್ಯಾನ್ ಮಾಡಿದ್ರೆ ಅವ್ರ ಗ್ರೂಪ್ಗೆ ನೀವು ಜಾಯ್ನ್ ಆಗ್ತೀರಾ. ಇದೇ ರೀತಿ ಹಲವಾರು ಮೇಳಗಳು ಎವ್ರಿ ಮಂತ್ ನಡೆಸ್ತಾ ಇರ್ತಾರೆ. ನೆಕ್ಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ ಗ್ರೂಪ್ ಅಲ್ಲಿ. ಯಾವುದೇ ರೀತಿ ಮೇಳಗಳಾದ್ರೂ ಕೂಡ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ಇಷ್ಟ ಇದ್ದಲ್ಲಿ ಆ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಒಂದು ಫೈಜ್ ಅಂತ ಹೇಳಿ ಸರ್, ಪುತ್ತೂರು ಸರ್. ಓಕೆ. ಮೈಸೂರು ಮೇಳದಲ್ಲೆಲ್ಲ ಬರ್ತಾ ಇರ್ತದೆ ಸರ್. ನೋಡಿ ಹಲಸಿನ ಗಿಡ ಸರ್, ಇದು ಸಣ್ಣದಲ್ಲಿ ಬರ್ತದೆ ಸರ್. ನಟ್ಟು 1 ವರ್ಷದಲ್ಲಿ ನೋಡಿ. ಈಗ ಆಲ್ರೆಡಿ ಅಷ್ಟೊಂದೇನು ಹೈಟ್ ಆಗಲ್ಲ ನೋಡಿ. ಆಲ್ರೆಡಿ ಬಂದ್ಬಿಟ್ಟಿದೆ ಸರ್ ನಟ್ಟು. ಓಕೆ. ಎಷ್ಟು ಸರ್ ಇದಕ್ಕೆ? ಇದು 300 ರುಪೀಸ್ ಸರ್. ಆಲ್ರೆಡಿ ಕಾಯಿ ಬಂದಿದೆ. ದೊಡ್ಡ ಮರ ಆಗಲ್ಲ ಸರ್, ಸಣ್ಣ ಗಿಡದಲ್ಲಿ ಆಗ್ಬಿಟ್ಟು. ಓಕೆ. ಮತ್ತೆ ಬೇರೆ ಒಂದು ಮರ ಹಾಕಬಹುದು. ಹಾಕ್ಬೋದು ಸರ್. ಸಣ್ಣ ಜಾಗ ಇದ್ರೆ ಬೆಳಿಬಹುದು. ಜಾಗ ಇಲ್ಲ ಅಂದ್ರೆ ಡ್ರಮ್ ಅಲ್ಲಿ ಬೇಕಾದ್ರೆ ಬೆಳಿಬಹುದು ಸರ್. ಈ ವೆರೈಟಿ ಇದೆಲ್ಲ ಆದ್ರೆ ನೆಲಕ್ಕೆ ಹಾಕ್ಬೇಕು ಸರ್. ಓಕೆ. ಇದು 250 ರೆಡ್ ಕಲರ್ ಡೆಂಗ್ಸೂರಿ ಅಂತ ಹೇಳಿ. ಮತ್ತೆ ಸಣ್ಣ ರುದ್ರಾಕ್ಷಿ ಅಂತ ಹೇಳಿ ಉಂಟು ಸರ್. ಇದು ಸಣ್ಣ ಕಾಯಿ ಬರ್ತದೆ, ರುದ್ರಾಕ್ಷಿ. ಓಕೆ. ಇದು ಮರ ಆಗುತ್ತೆ, ಇದು ದೊಡ್ಡದಾಗ್ತದೆ ಗಿಡ. ಇದು ಗಿಡ್ಡ ಬರೋದು ಬೇಕಾಗದಲ್ಲ, ಅದು ಗಿಡ್ಡ ಬರ್ತದೆ ಸರ್. ಇದೆಲ್ಲ ಸ್ವಲ್ಪ ದೊಡ್ಡದಾಗ್ತದೆ ಗಿಡ. J33 ಅಂತ ಹೇಳಿ. ಮತ್ತೆ ಅಂಜೂರ ಇದೆ ಸರ್ ನೋಡಿ. ಓಕೆ.
ಇದು ಲೋಕಲ್ ಅಂಜೂರ ಅಲ್ಲ ಸರ್, ತುದಿಯಲ್ಲಿ ಬಿಡುವಂತ ಅಂಜೂರ ಸರ್. ಟಾಪ್ ಅಲ್ಲಿ ಬರ್ತದೆ ತುದಿಯಲ್ಲಿ ಅಲ್ಲ. ಓಕೆ. ಮತ್ತು ಮಿರಾಕಲ್ ಫ್ರೂಟ್ ಅಂತ ಹೇಳಿ ಉಂಟು ಸರ್. ಅದು ತಿಂದ ನಂತರ ಏನು ಹುಳಿ ತಿಂದ್ರೆ ಸಹ ಸ್ವೀಟ್ ಆಗಿಬಿಡ್ತದೆ ಬಾಯಿಗೆ. ಓ, ಮ್ಯಾಂಗೋಸ್ಟಿನ್ ಇದೆ, ಮ್ಯಾಂಗೋಸ್ಟಿನ್. ಮ್ಯಾಂಗೋಸ್ಟಿನ್ ಇದೆಲ್ಲ ಶೇಡ್ ಬೇಕು ಸರ್. ರಂಬೂಟಾನ್ ಇದೆ, ಆ ತರ ವಾಟರ್ ಆಪಲ್ ಇದೆ ಸರ್. ಓಕೆ. ವೆರೈಟಿ ತುಂಬಾ ಇದೆ ಸರ್. ಇದು ಐಸ್ ಕ್ರೀಮ್ ಮೀನ್ಸ್ ಇದೆ ಸರ್, ದಾಳಿಂಬೆ. ಇದೊಂದು ಯಾವ್ದು ಸಿಹಿ ಲಿಂಬೆ ಅಂತ ಲಿಂಬೆ ಸರ್. ರೆಡ್ ಲೈಮ್ ಇದೆ. ಹೌದು ಸರ್, ಇದು ಸಿಹಿ ಲಿಂಬೆ ಸರ್. ಹಂಗೆ ತಿನ್ಬೋದು ಸಿಪ್ಪೆ ಸಮೇತ. ಓಕೆ, ನಿಂಬೆ ಸ್ವೀಟ್ ಆಗಿರುತ್ತೆ. ಲಿಂಬೆ ತರನೇ ಸ್ವೀಟ್ ಆಗಿರ್ತದೆ. ಓಕೆ, ಇದು ರೆಡ್ ರೆಡ್ ಲೈಮ್ ಕಲರ್ ಏನ್ ಸರ್? ಇದು 350 ಸರ್ ರೆಡ್ ಲೈಮ್. ಒಳಗಡೆ ರೆಡ್ ಹೊರಗೆ ರೆಡ್ ಬರ್ತದೆ, ಮತ್ತೆ ಸ್ವೀಟ್ ಆರೆಂಜ್. ಸೊ ಯಾವುದೇ ರೀತಿ ಗಿಡಗಳು ಬೇಕು ಅಂತಂದ್ರೆ ನಿಮ್ಮ ಸಂಪರ್ಕ ಮಾಡಬಹುದು ಸರ್. ತಮ್ಮ ಫೋನ್ ನಂಬರ್ ತಿಳಿಸ್ಬಿಡಿ. ಇದೆ ಸರ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗ್ತಾ ಇರ್ತೀನಿ ಹೊಸ ಜಾಗದಲ್ಲಿ ಹೊಸ ಕಥೆಯೊಂದಿಗೆ. ವರ್ಲ್ಡ್ ಆಫ್ ಆಶಿಗೌಡ ಸೈನಿಂಗ್ ಆಫ್. ಥ್ಯಾಂಕ್ ಯು.